ಅಪ್ಪಯ್ಯ ಅಪ್ಪಯ್ಯ ಆಗೋದೆಲ್ಲ ಒಳ್ಳೇದಕ್ಕೆ ಅಂತ ಹೇಳ್ತಾರಲ್ಲ, ಈಗ ನಂಗೆ ಆಗ್ತಿರೋದೆಲ್ಲ ಯಾರು ಒಳ್ಳೇದಕ್ಕೆ? ನಾನು ಯಾರಿಗೆ ತಾನೇ ಅನ್ಯಾಯ ಮಾಡಿದೆ? ಯಾಕೆ ಹಿಂಗಾಯ್ತೈತೆ? ಯಾರ ಮ್ಯಾಗ ಭಾರ ಹಾಕಿ ಮುಂದೆ ನಡಿ ಅಂತ ಅವ್ವ ಹೇಳೋಳು. ಈಗ ನಾನು ಮುಂದೆ ನಡಿಯಕ್ಕೆ ಅವಳೇ ನನ್ನ ಜೊತೆಯಾಗಿಲ್ಲ. ಅಪ್ಪಯ್ಯ ಯಾರ ಮಾತನ್ನು ಕೇಳ್ತಿಲ್ಲ. ನಾನು ಯಾರಿಗೋಸ್ಕರ ಬದುಕ್ಲಿ? ಯಾರಿಗೂ ಗೊತ್ತಿಲ್ದಾರ ಸತ್ಯನ ನಿನಗೆ ಹೇಳ್ತೀವಿ. ನಿನಗೆ ಅಥವಾ ಒಬ್ಬರವ್ರೆ ಅವ್ವ, ನೀನ್ ಕೊನೆದಾಗೆ ಏನ್ ಹೇಳಕ್ ಬಂದೆ ಅಂತನೂ ನನಗೆ ಸರಿಯಾಗಿ ಅರ್ಥ ಆಗ್ಲಿಲ್ಲ. ನೀನ್ ಇಲ್ದಿರೋ ಈ ಜಗತ್ನಾಗೆ ನಂಗೆ ಬದುಕಕ್ಕೆ ಇಷ್ಟ ಆಯ್ತಿಲ್ಲ ಅವ್ವ. ಏನೇ ಸೋಡಾ ಬುಡ್ಡಿ, 4 ಕಣ್ಣಿಂದ ಹೊಟ್ಟೆ ಕಿಚ್ಚು ಪಟ್ಕೊಂಡು ನೋಡ್ತಿದ್ಯಾ? ಇಳ್ಸೆ ಕಣ್ಣು, ಹೋಗ್ತಾ ಇರಿ ಇಲ್ಲಿಂದ. ಚಲ್ ಚಲ್. ನಿಮಗೆ ಹೋಗಿ ಬರ್ತೀನಿ ಅಂತ ಹೇಳೋಕ್ಕಾಗದೆ ಹೊರಡ್ತಿದ್ದೀನಿ. ಐ ಆಮ್ ಸಾರಿ ಕಮಲಿ ಅವರೇ. ನಾನು ಹಾಗೆ ಹೊರಟ್ಬಿಟ್ಟೆ ಅಂತ ಕಮಲಿ ಅವ್ರಿಗೆ ಗೊತ್ತಾದರೆ ತುಂಬಾ ಬೇಜಾರು ಮಾಡ್ಕೋತಾರೆ. ಮಾ, ಒಂದೇ ಒಂದು ಸಲ ಕಮಲಿ ಅವ್ರಿಗೆ ಹೇಳಿ ಬರ್ತೀನಿ. ನೋ ರಿಷಿ. ಮಾ ಪ್ಲೀಸ್ ಮಾ. ರಿಷಿ ರಿಷಿ ನನಗಿಂತ ಅವಳೇ ಹೆಚ್ಚಾಗೋದ್ಲ. ತಾರ, ಆ ಹುಡುಗಿ ಹೆತ್ತಾಯಿನ ಕಳ್ಕೊಂಡಿದ್ದಾಳೆ. ಅವಳಿಗೆ ಯಾರು ಧೈರ್ಯ ಹೇಳಬೇಕು? ನಮ್ಮ ರಿಷಿನೇ ತಾನೆ. ತಾರ, ರಿಷಿ, ಆಂಟಿ, ರಿಷಿ ಯಾಕೆ ವಾಪಸ್ ಬಂದ? ಕಮಲಿ ಅವರೇ, ಯಾಕೆ ಇಲ್ಲಿ ಕೂತಿದ್ದೀರಾ? ಪ್ಲೀಸ್ ಕಮಲಿ ಅವರೇ, ಅಳ್ಬೇಡಿ. ಸರ್, ಅವ್ವ ಇಲ್ದೆ ನನ್ನಿಂದ ಆಯ್ತಿಲ್ಲ ಸರ್.
ಹೋಗಕ್ಕಿಲ್ಲ ಅಲ್ವಾ? ನೀವು ನನ್ನ ಜೊತೆಗೆ ಇರ್ತೀರ ತಾನೆ? ಇಂಥ ಟೈಮ್ ಅಂತ ಅಲ್ಲ ರಿಷಿ, ನೀನ್ ಇಲ್ಲಿರೋದು ನನಗಿಷ್ಟ ಇಲ್ಲ. ಇಷ್ಟು ದಿನ ಸುಮ್ಮನೆ ಇದ್ದೆ ಅಷ್ಟೇ. ಅನ್ಪೂರ್ಣಮ್ಮ ಅವ್ರನ್ನ ಸದಾನಂದ ಅವ್ರನ್ನ ನೋಡ್ಕೊಳಕ್ಕೆ ಯಾರಾದ್ರೂ ಹೋಮ್ ನರ್ಸ್ನ ಅಪಾಯಿಂಟ್ ಮಾಡೋಣ. ನಡಿ ನೀನು. ನಿಮ್ಮನ್ನ ಬಿಟ್ಟು ಹೋಗೋದಕ್ಕೆ ನನ್ನ ಮನಸ್ಸು ಒಪ್ಪಲಿಲ್ಲ. ಅದಕ್ಕೆ ವಾಪಸ್ ಬಂದ್ಬಿಟ್ಟೆ ಕಮಲಿ ಅವರೇ. ನಾನು ನಿಮ್ಮನ್ನ ಬಿಟ್ಟರೆ ಪ್ರಾಣ ಬಿಟ್ಟಂಗೆ. ನೀವೇ ನಂಗೆಲ್ಲ, ನಾನು ನಿಮ್ಮ ಜೊತೆನೇ ಇರ್ತೀನಿ. ಪ್ಲೀಸ್ ನೀವು ಅಳ್ಬೇಡಿ ಕಮಲಿ ಅವರೇ. ಮನೆಗೆ ಹೊರಟವನು ಯಾಕೆ ವಾಪಸ್ ಬಂದ? ವಾಟ್ಸ್ ರಾಂಗ್ ಆಂಟಿ? ಅವಳಿಗೆ ಹೋಗಿ ಬರ್ತೀನಿ ಅಂತ ಹೇಳಲಿಲ್ವಂತೆ, ಅದಕ್ಕೆ ಬಂದ. ಹೇಳ್ ಬರೋದಕ್ಕೆ ಇಷ್ಟೊತ್ತಾ? ಬರ್ತಾ ಬರ್ತಾ ಈ ಋಷಿನ ಅರ್ಥನೇ ಮಾಡ್ಕೊಳಕ್ಕಾಗಲ್ಲ. ಗೌರಿ ಸತ್ತಿದ್ದಕ್ಕೆ ನನಗೂ ಬೇಸರ ಇದೆ, ಆದರೆ ಅದನ್ನೇ ಅಡ್ವಾಂಟೇಜ್ ತಗೋಬಾರ್ದು. ಹೌದು ಆಂಟಿ, ನನಗೂ ಅದೇ ಚಿಂತೆ. ಆ ಕಮಲಿ ಹೇಳೋದಕ್ಕೆಲ್ಲ ಋಷಿ ಒಪ್ಕೋತಾನೆ. ಇಂಥ ಟೈಮನ್ನ ಅವಳು ಹೇಗೆ ಯೂಸ್ ಮಾಡ್ಕೋತಾಳೆ ಅನ್ನೋದೇ ನನ್ಗೆ ವರಿ. ಅವಳು ದುಃಖದಲ್ಲಿದ್ದಾಳೆ ಅಂತ ಎಲ್ಲರೂ ಅವಳನ್ನೇ ಸಮಾಧಾನ ಮಾಡಕ್ ಹೋಗ್ತಾರೆ. ಅದೇ ಸ್ಟ್ರಾಂಗ್ ಇರೋ ಹುಡುಗಿರ್ಗೆ ಏನು ಎಮೋಷನ್ಸ್ ಇಲ್ಲ ಅಂತ ಅನ್ಕೋತಾರೆ. ನಾನೇನು ಮಾಡಲಿ ಆಂಟಿ, ನಾನಿರೋದೇ ಹೀಗೆ. ಐನೋ ಅನಿಕಾ, ನೀನು ಚಿಂತೆ ಮಾಡಬೇಡ. ನಾನು ನೀನು ಒಂದೇ ಥರ. ವಿ ಆರ್ ಸ್ಟ್ರಾಂಗ್ ಇನ್ ಆ್ಯಂಡ್ ಔಟ್. ಥ್ಯಾಂಕ್ ಯು ಆಂಟಿ, ನೀವಾದರೂ ನನ್ನ ಅರ್ಥ ಮಾಡ್ಕೊಂಡಿದ್ದೀರಾ. ಥ್ಯಾಂಕ್ ಯು ಸೋ ಮಚ್. ನಾನಲ್ದೇನು ಯಾರು ಅರ್ಥ ಮಾಡ್ಕೋತಾರೆ ಅನಿಕಾ? ಯಾವತ್ತಿದ್ರೂ ನೀನೇ ನಮ್ಮ ಮನೆ ಸೊಸೆ. ಕಮಲಿ ಅವರೇ, ಅವ್ರಿಗೆಲ್ಲರೂ ಕಾಯ್ತಿದ್ದಾರೆ. ಹೋಗೋಕ್ಕಿಷ್ಟ ಇಲ್ಲ, ಆದರೆ ನಂಗೆ ಅರ್ಥ ಆಯ್ತೈತೆ ಸರ್. ನೀವು ಹೊಳ್ಳಿ ಪ್ರಾಮಿಸ್ ಮಾಡಿ, ನೀವು ಹೀಗೆ ಅಳ್ತಾ ಡಿಪ್ರೆಸ್ಡ್ ಆಗಿ ಕೂರಲ್ಲ ಅಂತ. ನೀವು ಹೀಗಿದ್ರೆ ನಿಮ್ಮನ್ನ ಬಿಟ್ಟು ನಾನು ಹೇಗೆ ಹೋಗಲಿ ಹೇಳಿ? ರಿಷಿ,
ನಾನೇ ಬರ್ತಿದ್ದೆ, ನೀವ್ಯಾಕೆ ಬರಕ್ಕೆ ಹೋದ್ರಿ? ಕಮಲಿ ಅವರು ತುಂಬಾ ನೋವಲ್ಲಿದ್ದಾರಮ್ಮ, ಸಮಾಧಾನ ಮಾಡಕ್ಕೆ ಬಂದೆ. ಸಮಾಧಾನ ಆಗ್ತಾಳೆ ಬಾರಿಶಿ. ಎಲ್ರಿಗೂ ಕಮಲಿದೆ ಚಿಂತೆ. ತುಂಬಾ ಕಾಳಜಿ ತೋರಿಸಿದ್ರೆ ಇನ್ನೂ ವೀಕ್ ಆಗ್ತಾಳೆ. ತಾನಾಗೆ ಸುಧಾರಿಸ್ಕೊಳ್ಳೋದೇ ಸರಿ. ಹೊರಡೋಣ ಬಾ. ಬಂದೆ ಅಮ್ಮ. ಏನಮ್ಮ ಕಮಲಿ, ನನ್ನ ಮಗನ್ನ ಕರ್ಕೊಂಡು ಹೋಗೋದಕ್ಕೆ ನಿನ್ ಪರ್ಮಿಷನ್ ಏನಾದರೂ ತಗೋಬೇಕಾ? ಅಮ್ಮ ಪ್ಲೀಸ್ ಒಂದು ನಿಮಿಷ ನೀವು ಹೋಗಿರಿ, ನಾನು ಬಂದೆ. ಕಮಲಿ ಅವರೇ, ಡೋಂಟ್ ವರಿ, ನಾನು ದಿನ ಬಂದು ಹೋಗ್ತೀನಿ. ಸರಿ ಸರ್. ಬಾ ಹೋಗೋಣ. ಬಾ ರಿಷಿ. ರಿಷಿ ಸರ್, ರಿಷಿ ಸರ್ ಪ್ಲೀಸ್ ನನ್ನ ಬಿಟ್ಟು ಹೋಗ್ಬೇಡಿ. ನೀವು ಬಿಟ್ಟೋದ್ರೆ ನಾನು ಒಂಟಿ ಆಗೋಯ್ತೀನಿ. ಕಮಲಿ ಅವರೇ, ನೀವು ಅಳ್ಬೇಡಿ, ನಾನಿರೋವರೆಗೂ ನೀವು ಒಂಟಿ ಅಲ್ಲ. ನಾನು ಎಲ್ಲಿಗೆ ಹೋಗಲಿ? ಇಲ್ಲಿ ನೋಡಿ, ನೀವು ರೆಸ್ಟ್ ಮಾಡಿ, ನಾಳೆ ಮಾತಾಡೋಣ. See you. Ma. ಬೇಬಿ, ಏನಾಯ್ತು? ಅವಳಿಗೆ ಮಾತ್ರ ಎಮೋಷನ್ ಇರೋದಮ್ಮ, ನಂಗಿಲ್ವಾ? ನನಗೆ ಹರ್ಟ್ ಆಗಲ್ವಾ? ನಾನು ನಾರ್ಮಲ್ ಆಗಿದ್ದೀನಿ ಅನ್ನೋ ಕಾರಣಕ್ಕೆ ನಂಗೆ ಯಾವುದೂ ಎಫೆಕ್ಟ್ ಆಗಲೇ ಇಲ್ಲ ಅಂತಲ್ಲ ಮಾಮ್. ಮನೇಲಿ ಎಲ್ಲರೂ ದುಃಖದಲ್ಲಿದ್ದರೆ ಸಮಾಧಾನ ಮಾಡೋಕ್ಕೆ ಯಾರಾದರೂ ಬೇಕಲ್ವಾ? ನನಗೆ ನೋವಾಗಿರೋದು ಮಾತ್ರ ರಿಷಿಗೆ ಯಾಕೆ ಕಾಣಿಸ್ತಿಲ್ಲ ಮಾಮ್? ಕಮಲಿಗಾದ್ರೆ ಮಾತ್ರ ನೋವು, ನನಗಾದ್ರೆ ಅಲ್ವಾ? ಈಗ ಏನಾಯ್ತು ಬೇಬಿ? ರಿಷಿ ಏನಾದರೂ ಹೇಳಿದ್ನ? ಚಿಕ್ಕ ವಯಸ್ಸಿಂದ ನನಗೆ ರಿಷಿ ಗೊತ್ತು, ನಾವು ಒಟ್ಟಿಗೆ ಆಡಿದ್ದೀವಿ. ಆದರೆ ಈಗ he doesn't even care about
ಮೀ. ಬರೀ ಕಮಲಿ ಕಮಲಿ ಕಮಲಿ. ಅವಳು ನನ್ನ ಮುಂದೆನೆ ಹೋಗಿ ಅವನ್ನ ತಪ್ಕೋತಾಳೆ ಮಾಮ್. ಬೇಬಿ, ಎಲ್ಲದಕ್ಕೂ ಅದರದ್ದೇ ಒಂದು ಟೈಮ್ ಅಂತ ಇರುತ್ತೆ. ಈಗ ಅವಳ ಟೈಮ್ ಮುಗೀತು, ಇನ್ನೇನಿದ್ರು ನಿನ್ನ ಟೈಮ್ ಶುರು. ನಡೆಸು, ಅದೇನೇನು ಬೇಕೋ ಎಲ್ಲ ನಡೆಸು. ನಿನ್ನ ಮನ್ಸಿಗೆ ಬಂದ ಹಾಗೆ ನಡೆಸು. ನಾನೇನು ಸಪೋರ್ಟಿಗಿದ್ದೀನಿ. ರಿಯಲಿ ಮಾಮ್? ಇದರಲ್ಲೇನು ಡೌಟ್? ಮಾಮ್, ಇಷ್ಟು ದಿನ ನೀವು ನನಗೆ ಸಪೋರ್ಟ್ ಮಾಡ್ತಿಲ್ಲ ಅಂತಾನೆ ನಾನು ಅನ್ಕೊಂಡಿದ್ದೆ. ಹುಚ್ಚಿ, ನಾನು ಯಾವಾಗಲೂ ನಿನ್ನ ಸಪೋರ್ಟ್ಗೆ ಇರ್ತೀನಿ, ನಿನ್ನ ಜೊತೆನೇ ಇರ್ತೀನಿ. ಥ್ಯಾಂಕ್ ಯು ಮಾಮ್. ಮಾಮ್, ನಮ್ಮ ಫ್ಯಾಮಿಲಿ ಈ ಸ್ಥಿತಿಗೆ ಬರೋ ಕಾರಣನೇ ಆ ಕೆಸರಿನ ಕಮಲಿ. ಅವಳಿಗೆ ನರ್ಕ ಏನು ಅಂತ ನಾನು ತೋರಿಸ್ತೀನಿ. ಅವ್ವ, ನನ್ನ ಪ್ರಾಣನೇ ನೀನು ಕಣವ. ಪ್ರಾಣ ಹೋದ್ಮ್ಯಾಕು ಬದುಕ್ಬೋದು ಅನ್ನೋದನ್ನ ನೀನ್ ನನ್ಗೆ ಅರ್ಥ ಮಾಡಿಸ್ಬಿಟ್ಟೆ. ನನ್ನ ಪ್ರತಿ ಉಸಿರಾಡ್ದಾಗೂ ನೀನೇ ತುಂಬ್ಕೊಂಡಿದ್ಯಾ ಕಣವ. ನನಗ್ ನೀನೇ ಎಲ್ಲ. ನೀನೇ ನನಗೆ ಧೈರ್ಯನೂ ಕೊಡ್ಬೇಕು. ಕಮಲಿ, ನಿಂಗೆ ಅಪ್ಪಯ್ಯ ಇದ್ದವ್ರ ನೋಡ್ಕೊಂಡು ಬಂದ್ಯಾ? ಇಲ್ಲ ಕಮ್ಲಿ, ರೂಮ್ ಕದ ಹಾಕೈತೆ, ಓಪನ್ ಆಯ್ತಿಲ್ಲ. ನಿಂಗೆ ಕೀ ಅನೇಕಂತವ ಐತೆ, ಹೋಗಿ ಕೇಳ್ತಕ್ಕ. ಕೇಳ್ದೆ, ಕೊಡಕ್ಕಿಲ್ಲ ಅಂದ್ಲು. ಶಾನಕ್ಕೆ ಒಬ್ಬಲ್ಲೂ ಮಾತಾಡಿದ್ಲು. ಕೊಡಕ್ಕಿಲ್ಲ ಅಂದ್ಲ? ನಿಂಗೆ ನೆನ್ನೆಯಿಂದ ಅಪ್ಪಯ್ಯ ರೂಮ್ ಒಳಗೆ ಅವ್ರೆ, ಯಾರು ನೋಡಕ್ಕೂ ಆಗಿಲ್ಲ. ರೂಮ್ ಕೀ ಕೊಡಬೇಕು ಅಂದರೆ ನೀನೇ ಹೋಗ್ಬೇಕಂತೆ. ನೀನು ಹೋದ್ರೂ ಬೇಕು ಅಂತ ರಗಳೆ ಮಾಡ್ತಾಳೆ. ಇರು ನಿಂಗೆ. ಕಮ್ಲಿ, ನಿಮಗೆ ಕಾಫಿ ತಕ್ಕೊಂಡು ಹೋಗ್ಬೇಕಂತೆ. ನೀನು ಹೋಗ್ಬೇಡ ಕಮ್ಲಿ. ನಾನು ನೋಡ್ಕೋತೀನಿ.